ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕಲಿನರಿ. ಕಳೆದ ವಿಡಿಯೋದಲ್ಲಿ ನಾನು ಇನ್ಸ್ಟೆಂಟಾಗಿ ಸೆಟ್ ದೋಸೆ ಮಾಡೋದನ್ನು ತೋರಿಸಿದ್ದೆ. ಆ ಸೆಟ್ ದೋಸೆಗೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಸಾಗನ್ನು ತೋರಿಸಿದ್ದೆ. ಈ ವೆಜಿಟೇಬಲ್ ಸಾಗು ಪಕ್ಕಾ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ದೋಸೆಗೆ, ಪೂರಿಗೆ, ಚಪಾತಿಗೆ, ಪರೋಟಾಗೆ ಮತ್ತು ಗೀ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್. ಮೊದಲಿಗೆ ನಾನಿಲ್ಲಿ ಎಲ್ಲ ಥರದ ತರಕಾರಿ, ಕ್ಯಾರೆಟು, ಬೀನ್ಸ್, ಬಟಾಣಿ, ಆಲೂಗೆಡ್ಡೆ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೂ ಕೂಡ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ರುಬ್ಬೋದಕ್ಕೆ ಮಸಾಲೆಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಸಾಗು ಮಾಡೋ ಪಾತ್ರೆನ ಇಟ್ಟು ಅದನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ 3 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ 1 ಸ್ಪೂನ್ ಹಾಕಿ ಅದಕ್ಕೆ 2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ಗೋಸ್ಕರ. ಆಮೇಲೆ ಹೆಚ್ಚಿದಂಥ 1 ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಿಷ್ಟು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕೈ ಆಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು, ಯಾಕೆಂದರೆ ನಾವೀಗ ತರಕಾರಿನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಈಗ ನಾನು ಸಣ್ಣದಾಗಿ ಹೆಚ್ಚಿರೋಂಥ 1 ಕ್ಯಾರೆಟು, ಒಂದು 4ರಿಂದ 5 ಬೀನ್ಸ್ ಸಣ್ಣದಾಗಿ ಹೆಚ್ಚಿರೋದು, ಆಮೇಲೆ 1 ಕ್ಯಾಪ್ಸಿಕಮ್ಮು ಈ ಥರ ಮೀಡಿಯಮ್ ಸೈಜಿಗೆ ಹೆಚ್ಚಿಟ್ಕೊಂಡಿರೋದನ್ನು ಫಸ್ಟ್ ಈ 3 ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಿಷ್ಟು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಎಣ್ಣೆಯಲ್ಲಿ ಹುರಿದಷ್ಟು ತರಕಾರಿ ಹಸಿ ವಾಸನೆ ಎಲ್ಲ ಹೋಗಿ ಸಾಗು ತುಂಬ ಚೆನ್ನಾಗಾಗುತ್ತೆ. ಈಗ ಹೆಚ್ಚಿಟ್ಕೊಂಡು ನೀರಿನೆಲ್ಲ ಹಾಕಿಟ್ಟಂಥ ಆಲೂಗೆಡ್ಡೆನ ನಾನಿಲ್ಲಿ ಹಾಕ್ತಿದ್ದೀನಿ. ಆಲೂಗೆಡ್ಡೆ ಹೆಚ್ಚಿಟ್ಕೊಂಡ್ರೆ ನೀವು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿದ್ರೆ ಅಷ್ಟು ಕಪ್ ಬರಲ್ಲ, ತುಂಬ ಚೆನ್ನಾಗೂ ಆಗುತ್ತೆ. ಈಗ ಅದನ್ನು ಸೇರಿಸ್ಕೊಂಡ್ಮೇಲೆ ನಾನು ಒಂದು ಹಿಡಿಯಷ್ಟು ಬಟಾಣಿ, ನಾನಿಲ್ಲಿ ಫ್ರೋಝನ್ ಬಟಾಣಿನೇ ತೊಗೊಂಡಿದ್ದೀನಿ. ಸೀಸನಲ್ಲಾದರೆ ಫ್ರೆಶ್ ಬಟಾಣಿನೇ ಹಾಕೋಬೋದು. ಈಗ ನಾನು ಅದೆಷ್ಟು ತರಕಾರಿಗಳನ್ನ ಹಾಕ್ಕೊಂಡು ಬೇಕಂದರೆ ನೀವು ಹೂಕೋಸು, ನವಿಲುಕೋಸು ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೈ ಆಡ್ತಾ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯೋದಕ್ಕೆ ಇಡ್ತೀನಿ ಲೋ ಫ್ಲೇಮಲ್ಲಿ, ಲಿಡ್ನ ಮುಚ್ಚಿ. ಈಗ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ, ಸ್ವಲ್ಪ ಪುದೀನ, ಆಮೇಲೆ ಇದು ಸ್ಟಾರ್ ಅನೈಸು, ಇದು ಒಂದು 3 ತುಂಡು ಸಾಕು. ಒಂದು 4ರಿಂದ 5 ಲವಂಗ ಮತ್ತು 2 ಪೀಸ್ ಚಕ್ಕೆ, 5ರಿಂದ 6 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹುರ್ಗಡ್ಲೆ, ಎಳ್ಳು ಮತ್ತು ಗೋಡಂಬಿ ನೀವು ನೆನೆಸ್ಬಿಟ್ಟಾರ ತೊಗೋಬೋದು, ಇಲ್ಲ ಹಾಗೇನೋ ತೊಗೋಬೋದು. ಇದಿಷ್ಟನ್ನು ನಾವು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಾಗಿ ಹಾಕ್ಕೊಳ್ಳಿ. ಹಾಗೆ 1 ಇಂಚು ಶುಂಠಿ, ಒಂದು 4ರಿಂದ 5 ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಸ್ಟಾರ್ ಅನೈಸು ಇದಿಷ್ಟನ್ನು ಹಾಕ್ಕೋಬೇಕು. ಆಮೇಲೆ ಹೆಚ್ಚಿದಂಥ ತೆಂಗಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಗೋಡಂಬಿ ನೀವು ನೆನೆಸಾದ್ರೂ ಹಾಕ್ಕೋಬೋದು, ಇಲ್ಲ ಹೀಗೇ ಹಾಕ್ಕೋಬೋದು. ಸ್ವಲ್ಪ ಎಳ್ಳು ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ಕ್ರೀಮಿಯಾಗಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಹುರ್ಗಡ್ಲೆನೂ ಅಷ್ಟೇ ಸ್ವಲ್ಪ ಹಾಕೋಬೇಕು, ತುಂಬ ಹಾಕೋಬಾರ್ದು, ಯಾಕೆಂದರೆ ನಾವಿಲ್ಲಿ ಗೋಡಂಬಿನೂ ಹಾಕ್ತಾ ಇರೋದ್ರಿಂದ ಹುರ್ಗಡ್ಲೆ ಸ್ವಲ್ಪ ಹಾಕೋಬೇಕು. ಆಮೇಲೆ ಸ್ವಲ್ಪ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ನಾನು ತೋರಿಸಿರೋ ಪ್ರಮಾಣದಲ್ಲಿ ಹಾಕಿದ್ರೆ ರುಚಿ ಪಕ್ಕ ಹೋಟೆಲ್ ಸ್ಟೈಲ್ನಲ್ಲೇ ಬರುತ್ತೆ. ಅದು ಗ್ರೇವಿ ಸಾಗುಗೆ ಬರುತ್ತಲ್ಲ ಗ್ರೇವಿ, ಪಕ್ಕ ಹೋಟೆಲ್ ಸ್ಟೈಲ್ ಮತ್ತು ದರ್ಶಿನಿಗಳಲ್ಲೆಲ್ಲ ಕೊಡ್ತಾರಲ್ಲ ಹಾಗೆಯೇ ಬರುತ್ತೆ ರುಚಿ. ಈಗ ನಾವು ತರಕಾರಿ ಬೆಂದಿದೆ ಅಂದರೆ ಲೈಟಾಗಿ ಒಂದು 60% ಅಷ್ಟು ತರಕಾರಿ ಸಾಫ್ಟಾಗಿರುತ್ತೆ. ನಾವು ಎಣ್ಣೆನಲ್ಲೇ ಹುರಿದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾವು ಚೆನ್ನಾಗಿ ಬೇಯಿಸಿದ್ಮೇಲೆ ನಾವೀಗ ರುಬ್ಬಿರೋ ಅಂಥ ಮಸಾಲೆನ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಇದು ಮಸಾಲೆ. ನಾವು ಗೋಡಂಬಿ ಮತ್ತು ಎಳ್ಳನ್ನು ಹಾಕಿದ್ದೀವಲ್ಲ, ಎಳ್ಳು ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ಎಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡಿಕೊಂಡು ತರಕಾರಿಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗ್ರೇವಿ. ಈಗ ನಾವು ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿದು ಆಮೇಲೆ ನಾವು ನೀರನ್ನ ಸೇರಿಸ್ಕೋಬೇಕು. ನೋಡಿ, ಈ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಆಮೇಲೆ ಈಗ ತರಕಾರಿ ಮಿಕ್ಕಿದ ಒಂದು 40% ಅಷ್ಟು ತರಕಾರಿ ಈ ಮಸಾಲೆ ಜೊತೆ ಬೇಯಬೇಕು. ಆವಾಗ ರುಚಿ ತುಂಬ ಚೆನ್ನಾಗಾಗುತ್ತೆ, ಮಸಾಲೆನೂ ಚೆನ್ನಾಗಿ ಕುದಿದಂಗೆ ಆಗುತ್ತೆ. ಸೊ ಈಗ ನಾನು ಮಸಾಲೆನ ಮಿಕ್ಸ್ ಮಾಡಿ ತರಕಾರಿನೂ ಎಲ್ಲ ಚೆನ್ನಾಗಿ ಕೈ ಆಡ್ಬಿಟ್ಟು ಒಂದು 5ರಿಂದ 6 ನಿಮಿಷ ನಾನು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಮಧ್ಯೆ ಕೈ ಆಡ್ತಾ ಇರಬೇಕು. ತರಕಾರಿ ಮತ್ತು ಈ ಗ್ರೇವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ನೋಡಿ, ನಿಮ್ಮ ತಿಕ್ನೆಸ್ ಕರಿಗೆ ಈ ಸಾಗುಗೆ ಎಷ್ಟು ತಿಕ್ನೆಸ್ ಬೇಕೋ ಆ ಥರ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಮುಂಚೆನೇ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಇಲ್ಲಿ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೋಬೇಕು. ಲಾಸ್ಟಲ್ಲಿ ಚೆನ್ನಾಗಿ ಎಲ್ಲ ಸಾಗು ಚೆನ್ನಾಗಿ ಕುದ್ದಿದ್ಮೇಲೆ ಈಗ ಲಾಸ್ಟಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ಹುಳಿಗೆ ಟೊಮೆಟೊನೂ ಹಾಕಿದ್ದೀವಿ, 1 ಟೊಮೆಟೊ ಅಷ್ಟು ಹಾಕಿದ್ದೀವಿ. ಮತ್ತು ಇಲ್ಲಿ ಹುಳಿ ಏನು ಬಳಸ್ತಾ ಇಲ್ಲ, ನಿಂಬೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಒಂದು ಸತಿ ಕೈ ಆಡಿದ್ರೆ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಕುದ್ದು ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬಂದಿದೆ. ನಮ್ಮ ಸಾಗು ರೆಡಿಯಾಗಿದೆ. ಇದನ್ನು ನೀವು ಸೆಟ್ ದೋಸೆ, ಇಲ್ಲ ಪೂರಿ, ಚಪಾತಿ, ಇಲ್ಲ ಗೀ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ನು. ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.